Welcome back, students. So in the previous class, in the chapter alcohols, phenols and ether, what did we finish? We finished with the preparation of alcohol, then physical properties of alcohols. Now the next topic which we have to deal with is chemical properties of alcohols. What are the chemical properties which is shown by alcohol? And this is more important when compared to that because usually questions are just a chemical properties in the okay. Now before learning what are the types of chemical reactions of alcohols, we have to know what kind of chemical reactions are shown by alcohol. Alcohol ಅಲ್ಲಿ ಯಾವ ತರದ chemical reaction ಅದು ತೋರಿಸುತ್ತೆ ಅಂದ್ರೆ ಆ ಕ್ಯಾಟಗರೈಸ್ ಮಾಡಿದ್ರೆ ನಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಮುಂದಿನದು ಕಲಿಯೋದು ಈಸಿ ಆಗುತ್ತೆ. ನಾವು ವಾಟ್ ಯು ಮೀನ್ ಬೈ ಆಲ್ಕೋಹಾಲ್? ಆಲ್ಕೋಹಾಲ್ ಅಂದ್ರೆ ಏನು? ROH ಗ್ರೂಪ್, ಇದನ್ನ ನಾವೇನಂತ ಹೇಳ್ತೀವಿ? ಆಲ್ಕೋಹಾಲ್ ಅಂತ ಹೇಳ್ತೀವಿ. ಆಲ್ಕೈಲು, ಆಕ್ಸಿಜನ್ ಮತ್ತೆ ಹೈಡ್ರೋಜನ್, ಈ ಗ್ರೂಪ್ ಅನ್ನ ನಾವೇನಂತ ಹೇಳ್ತೀವಿ? ಆಲ್ಕೈಲ್ ಗ್ರೂಪ್ ಅಂತ, ಆಲ್ಕೋಹಾಲಿಕ್ ಗ್ರೂಪ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ನನ್ನ ಆಕ್ಸಿಜನ್ ಹೈಡ್ರೋಜನ್ಗೂ ಬಾಂಡ್ ಆಗಿದೆ, ಎಲ್ಲ ಆಲ್ಕೈಲ್ ಗ್ರೂಪ್ ಕಾರ್ಬನ್ನಿಗೂ ಬಾಂಡ್ ಆಗಿದೆ, ಹೌದಾ? ಈಗ ಇಲ್ಲಿ ಎರಡು ಕೇಸ್ ಬರುತ್ತೆ. ಒಂದು ಯಾವಾಗ ಅಂದ್ರೆ ಸಪೋಸ್ ಇಲ್ಲಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಮತ್ತೆ ಕ್ಲೀವೇಜ್ ಆದ್ರೆ, ಅಂದ್ರೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಬಾಂಡ್ ಏನಿದೆಯೋ ಅದು ಬ್ರೇಕ್ ಆದ್ರೆ ಅವಾಗ ಏನಾಗುತ್ತೆ, ಒಂದು ಕೇಸು, ದಟ್ ಇಸ್ ವೆನ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಕ್ಲೀವೇಜ್ ಟೇಕ್ಸ್ ಪ್ಲೇಸ್. ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಕ್ಲೀವೇಜ್ ಆದ್ರೆ ಒಂದು ತರದ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನನ್ನ ಹೈಡ್ರೋಜನ್ ಗ್ರೂಪ್ ಫ್ರೀ ಆಗುತ್ತೆ. ವಾಟ್ ಹ್ಯಾಪನ್ಸ್, ಆಲ್ಕೋಹಾಲ್ ಗಿವ್ಸ್ ದ ಹೈಡ್ರೋಜನ್, ಇಟ್ ಫ್ರೀಸ್ ದ ಹೈಡ್ರೋಜನ್, thus it acts like weak acid ಆಗಿ ಆಕ್ಟ್ ಮಾಡುತ್ತೆ. ಅದು ಒಂದು ತರದ ಕೇಸ್. ಓಕೆ, now the second case is when the bond between oxygen and the alkyl group or the bond between carbon and oxygen group break ಆಗುತ್ತೆ. that is carbon to oxygen cleavage. ಇಲ್ಲಿ ಆಲ್ಕೈಲ್ ಗ್ರೂಪ್ ಅನ್ನೇಂದ್ರು ಕಾರ್ಬನ್ ತಾನೇ ಮೇನ್, ಸೊ ಅದಕ್ಕೆ ನಾನು ಏನಂತ ಹೇಳ್ತೀನಿ, ಕಾರ್ಬನ್ ಟು ಆಕ್ಸಿಜನ್ ಕ್ಲೀವೇಜ್ ಅಂತ ಹೇಳ್ತೀನಿ. ಇದು ಎರಡು ಕೇಸು. ಒಂದು ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಏನಿದೆಯೋ ಅದ್ರ ಬಾಂಡ್ ಏನ್ ಕ್ಲೀವೇಜ್ ಆದ್ರೆ ಅವಾಗ ಒಂಥರದ ಕೆಮಿಕಲ್ ರಿಯಾಕ್ಷನ್ ಬರುತ್ತೆ. ಇನ್ನೊಂದು ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಏನ್ ಬಾಂಡ್ ಇದೆಯೋ ಅದು ಕ್ಲೀವೇಜ್ ಆದ್ರೆ ಇನ್ನೊಂದ್ ತರದ ಕೇಸ್ ಬರುತ್ತೆ. ನಾವು ವಾಟ್ ವಿ ಹ್ಯಾವ್ ಟು ನೋ ಇಸ್ ವೆನ್ ವಿಲ್ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಈ ಕೇಸಸ್ ಯಾವಾಗ ಬರುತ್ತೆ ಅಂದ್ರೆ, write it here, this reaction is possible, cleavage is possible only when alcohol behaves as nucleophile. ಏನಂತ ಹೇಳ್ತಿದ್ದೀನಿ? when alcohol behaves as nucleophile, OH bond cleavage takes place. Now nucleophile ಅಂದ್ರೆ ಏನು? You all know that, already I have explained. Nucleophile is nothing but electron rich species ಅಥವಾ ಪಾಸಿಟಿವ್ ಚಾರ್ಜ್ ಏನಿದೆಯೋ ಅದಕ್ಕೆ ಎಫೆಕ್ಷನ್ ಇರೋದಕ್ಕೆ ನಾವು ಏನಂತ ಹೇಳ್ತೀವಿ? ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಓಕೆ, ಇನ್ ದಟ್ ಕೇಸ್ ವಾಟ್ ಹ್ಯಾಪನ್ಸ್, OH ಕ್ಲೀವೇಜ್ ಟೇಕ್ಸ್ ಪ್ಲೇಸ್. ಆ ತರದ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ನಾವು ಇದರಲ್ಲಿ ಆಬ್ವಿಯಸ್ಲಿ ಈಗ ಈ ಕ್ಲೀವೇಜ್ ಯಾವಾಗ ಆಗುತ್ತೆ? when alcohol behaves as electrophile. What am I saying? When alcohol behaves as electrophile, CO bond cleavage can take place. Now what do you mean by electrophile? Electrophile is nothing but the one which is known as electron deficient species, ಅಥವಾ electrophile is the species which has affection towards electron. ನೆಗೆಟಿವ್ ಚಾರ್ಜ್ಗೆ ಯಾವ್ದು ಅಫೆಕ್ಷನ್ ಇರುತ್ತೋ ಅದನ್ನ ನಾವೇನಂತ ಹೇಳ್ತೀವಿ? ಎಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ನಾವು ಹೌ ಇಸ್ ದಿಸ್ ಬಾಂಡ್ ಕ್ಲೀವೇಜ್, ಯಾವ ತರ ಈ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ ಮೆಕ್ಯಾನಿಸಮ್ ಥ್ರೂ ಹೇಳ್ತೇನೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ನಾವು ಬಿಫೋರ್ ದಟ್ ಯು ಶುಡ್ ನೋ ದಿಸ್ ಕೇಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಸೆಕೆಂಡ್ ಕೇಸ್ ಏನಿದೆಯೋ ವೇರ್ ಆಲ್ಕೋಹಾಲ್ ಈಸ್ ಬಿಹೇವಿಂಗ್ ಆಸ್ ಎಲೆಕ್ಟ್ರೋಫೈಲ್, ದಿಸ್ ಕೇಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ವೈ? ಏನಕ್ಕೆ ಅಂದ್ರೆ ಇಲ್ಲಿ ಆಲ್ಕೋಹಾಲ್ ಯಾವ ತರ ಆಕ್ಟ್ ಮಾಡ್ತಿದೆ? ಇಟ್ ಈಸ್ ಆಕ್ಟಿಂಗ್ ಲೈಕ್ ಎನ್ ಎಲೆಕ್ಟ್ರೋಫೈಲ್ ತರ ಆಕ್ಟ್ ಮಾಡ್ತಿದೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಕ್ಯಾನ್ ಕಮ್ ಅಂಡ್ ಅಟ್ಯಾಕ್ ದಿಸ್ ಎಲೆಕ್ಟ್ರೋಫೈಲ್. ಹೌದಾ? ಎಲೆಕ್ಟ್ರೋಫೈಲ್ ಅಂದ್ರೆ ಏನು? ಪಾಸಿಟಿವ್ ಸ್ಪೀಶೀಸ್. ನ್ಯೂಕ್ಲಿಯೋಫೈಲ್ ಏನ್ ಬೇಕಿರುತ್ತೆ? ಪಾಸಿಟಿವ್ ಸ್ಪೀಶೀಸ್ ತಾನೆ. ಸೊ ನ್ಯೂಕ್ಲಿಯೋಫೈಲ್ ಬಂದು ಇಲ್ಲಿ ಎಲೆಕ್ಟ್ರೋಫೈಲ್ ನ ಅಟ್ಯಾಕ್ ಮಾಡಿದ್ರೆ ಈ ತರದ ರಿಯಾಕ್ಷನ್ಸ್ ಅನ್ನ ನಾವು ಏನಂತ ಹೇಳ್ತೀವಿ? SN reactions ಅಂತ ಹೇಳ್ತೀವಿ. What do we call this kind of reactions? It is known as SN reaction or nucleophilic substitution reaction, where a nucleophile is coming and attacking the electrophile and replacing some other weak nucleophile. ಅದನ್ನ ಏನಂತ ಹೇಳ್ತೀವಿ? nucleophilic substitution reaction ಅಂತ ಹೇಳ್ತೀವಿ. ಇಲ್ಲಿ ಎರಡು ನೋಟ್ ಅನ್ನ ನೀವು ಬರ್ಕೊಬೇಕು. that is, first note is ಏನ್ ಗೊತ್ತಾ? nucleophilic for a
ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್, ಫಾರ್ SN ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್, ಇಲ್ಲಿ ಏನಾಗಬೇಕು, alcohol should behave, alcohol should behave as electrophile. What is it? For so nucleophilic substitution reactions to takes place, how should my alcohol behave like? It should behave like an electrophile. And the second thing is, second note ಅನ್ನ ಬರ್ಕೊಳ್ಳಿ, ಇದು ಸಬ್ಸ್ಟಿಟ್ಯೂಷನ್ ಯಾವಾಗ ಆಗುತ್ತೆ ಅಂದ್ರೆ, nucleophilic substitution will be shown by alcohol. ಆಯ್ತಾ? ಆಲ್ಕೋಹಾಲ್ ಇಂದ ಯಾವಾಗ ಆಗುತ್ತೆ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ, when protonation of alcohol takes place. protonation ಆದಾಗ ಏನಾಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗಬೇಕು ಅಂದ್ರೆ protonation of alcohol should takes place. Now what do you mean by this protonation ಅಂತ ನಾನು ಮೆಕ್ಯಾನಿಸಮ್ ಥ್ರೂ ನಾನು ಏನು ಮಾಡ್ತೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್?